ಜಿ ಸರ್ ಅಲೋಕ್ ಕುಮಾರ್ ಅವರು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡಿ ನಿನಗೇನು ಶಿಕ್ಷೆ ಕೊಡ್ಲಪ್ಪ 5 ನಿಮಿಷ ಟೈಮ್ ಕೊಡ್ತೀನಿ ಏನು ಕೊಡಲಿ ಅಂತ ಕೇಳಿದ್ರಿ. ಮಾನಸಿಕ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಎಲ್ಲ ಹೇಳ್ಕೊಂಡಾರ್ರಿ. ಹಿಂಗಂದಾರ ಶ್ರೀ 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 ಶ್ರೀಧರಾಮಪ್ಪ ಹೇಳಿದ್ಯಾ ನಿನಗೇನು ಶಿಕ್ಷೆ ಕೊಡಲಿ 5 ನಿಮಿಷ ಟೈಮ್ ಕೊಡ್ತೀನಿ ಏನು ಹೇಳು ಅಂತಂದ್ರಿ. ನನ್ನ ಗಂಡಗೆ ಮೋಸ ಮಾಡಿದ್ರಿ, ನಂಗೆ ನ್ಯಾಯ ಕೊಡಿಸ್ರಿ, ಅನ್ಯಾಯ ಆಗಿದ್ದೀರಿ. ಸಣ್ಣ ಸಣ್ಣ 2 ಮಕ್ಳು ಅದಾವ್ರಿ, ನಾ ಹೆಂಗೆ ಜೀವನ ಮಾಡ್ಲಿರಿ ಈಗ? ಅಲೋಕ್ ಕುಮಾರ್ ಸರ್ ಮೇಲ್ರಿ, ಅವರೇ ನನ್ನ ಗಂಡನ ಜೀವ ತಕೊಂಡಿದ್ರಿ. ಸಸ್ಪೆಂಡ್ ಮಾಡಿ ಇದ್ದಿದ್ದಿಲ್ಲಾರ್ದ ಆರೋಪ ಹಾಕ್ರಿ. ಎಲ್ಲ ತರ ಹೇಳಿದಿರಿ. ಏನ್ರಿ ಸಸ್ಪೆಂಡ್ ಯಾವ ಕಾರಣಕ್ಕಾಗ್ಯಾರ ಅನ್ನೋದು ಅವ್ರದ್ದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೆದಿತ್ತು. ಜೆ ಘಟನೆ ರೀ, ಅವರೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಬರಾಕತ್ತಿದ್ರಿ. ಅವಾಗ ಯಾವುದೋ ಒಂದು ಇನ್ಸಿಡೆಂಟ್ಲಿ ಅವ್ರನ್ನ ಕ್ಯಾಚ್ ಮಾಡಿದ್ರಿ. ಅವಾಗ ಸಸ್ಪೆಂಡ್ ಮಾಡಿದ್ರು. ಅವ್ರು ಏನೂ ಇಲ್ಲ, ಡ್ಯೂಟಿ ಮುಗಿಸ್ಕೊಂಡು ಬರಾಕತ್ತಿದ್ರಿ. ಮೆಡಿಕಲ್ ಹಾಸ್ಪಿಟಲ್ ಕಳ್ಸೋದೈತಂತಂದು ಸುಮ್ಮನೆ ಕುಂತಿದ್ರಿ. ಸರ್ ನೀವು ಎದಕ್ಕೆ ಹೋಗ್ತೀರಿ? ನಾವು ಹೋಗ್ತೇವ್ರಿ. ನೀವು ಆಫೀಸರ್ ಆಗಿ ಎದಕ್ಕೆ ಹೋಗ್ತೀರಿ? ನೀವು ಇಲ್ಲಿ ಕುಂದ್ರಿ, ನಾವು ಕಳಿಸ್ತೇವೆ ಅಂತಂದ್ರಿ. ನೋಡ್ರಿ ಕುಂತಿದ್ ಒಂದೇ ನೆಪ ನೋಡ್ರಿ. ಅವ್ರದ್ದೇನು ತಪ್ಪಿಲ್ರಿ. 8 ವರ್ಷ ಸರ್ವಿಸ್ ಮಾಡಿದಾರೆ, ಒಂದು ಕಪ್ ಚಿಕ್ಕ ಇಲ್ರಿ. ಆಗ್ಬೇಕ್ರಿ, ನನ್ನ ಗಂಡಗ್ ನ್ಯಾಯ ಬೇಕ್ರಿ, ಆತ್ಮಕ್ ಶಾಂತಿ ಸಿಗ್ಬೇಕ್ರಿ. ನನಗೇನು ಅಲೋಕ್ ಕುಮಾರ್ ಸರ್ ನನ್ನ ಗಂಡ ಜೀವ ತಿಂದ್ಬಿಟ್ರಿ. ಅನಾಸ್ತ ಜೀವ ತಕೊಂಡ್ರ, ಸಸ್ಪೆಂಡ್ ಮಾಡಿದ್ರಿ. ನನ್ ಜೈಲಿಗೆ ಹಾಕ್ತಾರ ಅಂತಂದು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಏನು ಹೇಳ್ರಿ, ಈಗ ಸಸ್ಪೆಂಡ್ ಮಾಡ್ಯಾರ, ನನ್ ಜೈಲಿಗೆ ಹಾಕ್ತಾರ ಅಂತ ಮಾನಸಿಕ ಮಾಡ್ಕೊಂಡ್ರಿ. ಅಲ್ಲೂ ಹೋಗೋದು ಹೋಗದ್ ಬಿಟ್ರಿ, ಅನಾಥ ಮಾಡಿ ಬರೀ ಸೈಡ್ ಮಾಡೋದು ಕುಂದ್ರೋದ್ರಿ. ಮಾಡಿಲ್ರಿ, ಇನ್ನು ಮಾಡಿಲ್ರಿ, ಇನ್ನ ಸಸ್ಪೆಂಡ್ ಆಗ ಇಟ್ಟಾರಿ. ಹೊಂಟಿದ್ರಿ ಅವ್ರು, ಅವ ಅಪ್ಪನ್ ಮಾರಿ ನೋಡೋಕೆ ನಂತಂದ್ ಇವತ್ತು ಊರ್ಗ್ ಹೊಂಟಿದ್ರಿ. ಹಿಂಗ್ ಮಾಡ್ಕೊಂಡ್ ಬಿಟ್ಟಾರಿ. ಇಬ್ರು ಗಂಡ್ಮಕ್ಳು ನಾ ಸಾಯ್ತೇನೆ ಅಂತದ ಕುಂತಿದ್ರಿ. ಅವ್ರ ಆಕ್ಷನ್ ತಗೋತಾರ, ನಾ ಹೆಂಗ್ ಮಾಡ್ಲಿ ಅಂತ ಕುಂತಿದ್ರಿ. ನಾ ಫೋನ್ ಹಚ್ಕಿದ್ನಿ, ಫೋನ್ ಎಬ್ಬಿಸ್ಲಾರಕ್ ನಾ ಫೋನ್ ಹಚ್ಕಿದ್ನಿ ರೀ ಕ್ವಾರ್ಟರ್ಸ್ದವ್ರಿಗೆ. ಅಂಜಿಕೆ ಹಾಕಿದ್ರಿ, ನನಗೇನಾರ ಆಕ್ಷನ್ ತಗೋತೇನಂತಂದು. ನನಗೇನಾರು ಮಾಡಿಗಿಟ್ಟಾರ ಬಾ ಅಂತಂದು ಅವರೇ ಇದು ಮಾಡಿ. ಈ ದಿನ ಮಧ್ಯಾಹ್ನ ಸುಮಾರು 1:30 ಸಮಯದಲ್ಲಿ ಸಿದ್ದರಾಮಪ್ಪ ಬಸಪ್ಪ ವಡ್ಡರ್ ಅಂತ ಧಾರವಾಡ ಸೆಂಟ್ರಲ್ ಜೈಲಲ್ಲಿ ಹಿಂದೆ ಜೈಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಅವ್ರದ್ದು ಆಡಳಿತಾತ್ಮಕ ಕಾರಣಕ್ಕೆ ಈಗ ಮೈಸೂರಿಗೆ ಲೀನ್ ಶಿಫ್ಟ್ ಆಗಿದೆ ಅನ್ನೋಂಥ ತಿಳಿದು ಬಂದಿದೆ. ಅವರು ತಮ್ಮ ಮನೆಯಲ್ಲಿ ಸುಮಾರು 1:30 ಸಮಯದಲ್ಲಿ ಅವರ ಕುಟುಂಬದವ್ರು ಫೋನ್ ಮಾಡಿದಾಗ ಪಿಕ್ ಮಾಡಿಲ್ಲ ಅಂತ ಅಕ್ಕಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿದಾಗ ಅವ್ರುಗಳ ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ರೂಮಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅವ್ರದ್ದು ದೇಹ ಪತ್ತೆ ಆಗಿದೆ. ಅವರ ಕುಟುಂಬ ಸದಸ್ಯರು ಬಂದಿದ್ದಾರೆ ಮತ್ತು ಅವರ ತಂದೆ ತಾಯಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ರೋಣದಿಂದ ಬರ್ತಾ ಇದ್ದಾರೆ. ಮೂಲತಃ ಗದಗ ಜಿಲ್ಲೆ ರೋಣ ತಾಲೂಕಿನ ಹುಡುಗ, ಆ ಕಡೆ ಗದಗ ಜಿಲ್ಲೆ ಅವರು. ಸೊ ಅವರು ಕುಟುಂಬ ಸದಸ್ಯರು ಬಂದ ಮೇಲೆ ಅವರು ಮುಂದೆ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಂಡು ನೋಡಲಾಗುತ್ತೆ. ಏನು ರೀಸನ್ ಏನಾದರೂ ಬರಬೇಕಿದೆ ಸರ್? ಇನ್ನು ಅದು ಫ್ಯಾಮಿಲಿ ಮೆಂಬರ್ಸ್ ಬರಬೇಕು. ಫ್ಯಾಮಿಲಿ ಮೆಂಬರ್ಸ್ ಬಂದ ಮೇಲೆ ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಮತ್ತು ನಮ್ಮದು ಸೋಕೋ ಟೀಮ್ ಬಂದಿದೆ, ಅದು ಅವರು ಅವ್ರ ಮುಂದಿನ ಕೆಲಸ ಮಾಡ್ಬೋದು. ಅಲ್ಲಿ ಸೀನ್ ಆಫ್ ಅಫೆನ್ಸ್, ಸೀನ್ ಆಫ್ ಕ್ರೈಮ್ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಯಾರು ಅಲ್ಲಿ ಹೋಗಿಲ್ಲ. ಅವ್ರ ಕುಟುಂಬ ಸದಸ್ಯರು ಬಂದ ಮೇಲೆ ಅವ್ರ ಸಮ್ಮುಖದಲ್ಲೇ ಅದನ್ನು ಅಲ್ಲಿ ಹೋಗಲಾಗುತ್ತೆ. ಮತ್ತೇನಾದರೂ ಸಿಕ್ಕರೆ ಅಲ್ಲಿ ನಾವು ಪತ್ತೆ ಮಾಡೋದು. ಮಾನಸಿಕವಾಗಿ ಅವರು ಸುಮಾರು 2 ತಿಂಗಳು ಹಿಂದೆ ಅಮಾನತ್ತುನಲ್ಲಿದ್ದರಂತೆ. ಈ ಹಿಂದೆ ನಮ್ಮ ಧಾರವಾಡ ಸಬರ್ಬನಲ್ಲಿ ಒಂದು ಪ್ರಕರಣ ಕೂಡ ಜೈಲ್ ಅಥಾರಿಟೀಸ್ ಕೊಟ್ಟಿದ್ರ ಮೇಲೆ ದಾಖಲಾಗಿತ್ತು. ಆ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ಅವರು ಡ್ಯೂಟಿ ಇನ್ಚಾರ್ಜ್ ಜೈಲರ್ ಇದ್ದರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಇಲಾಖಾ ಶಿಸ್ತಿನ ಕ್ರಮವಾಗಿ ಅಮಾನತು ಮಾಡಿದ್ರು ಅನ್ನೋಂಥ ತಿಳಿದು ಬಂದಿದೆ. ಸುಮಾರು 2 ತಿಂಗಳಿಂದ ಅವರು 1.5-2 ತಿಂಗಳಿಂದ ಸಸ್ಪೆನ್ಷನ್ ಇದ್ದರು.